ಯಪ್ಪ ಇಂಥ ಹೆಣ್ಣು ಎಲ್ಲಿ ನೋಡಿದ್ದಿಲ್ಲ ಕನಸ್ನೇ ಬರ್ತಾಳೆ ಆಕಿ ಈ ಇನ್ನೊಂದಿಟ್ಟು ನಿಂತಿದ್ನಿ ಅಂದ್ರ ಅಲ್ಲೇ ತಾಳಿ ಕಟ್ಟಿಸೇ ಬಿಡ್ತಿದ್ರು ಬಾಳ್ ನೋಡಿದ್ನಿ ಕೆಲಸ ಕೆಡತ್ತ ಸಿಕ್ಕಾಕೊಂಡ್ರೆ ನಮ್ಮ ಅತ್ತಿನ ಸಿಕ್ಕಾಕೊಂಡ ಒಳಕ ನಾನ್ ಮಾತ್ರ ಲಗುನ ಜಾಗ ಖಾಲಿ ಮಾಡ್ತೀನಿ ಅಪ್ಪ ಉಳಿತಪ್ಪ ನನ್ನ ಜೀವ ಅಯ್ಯಪ್ಪ ತೂತು 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 ತೂ ಇನ್ನೊಂದೆರಡು ದಿನ ನಿದ್ದಿನ ಹತ್ತಂಗಿಲ್ಲ ನನಗೆ ಕನಸ್ನ್ಯಾಗ ಆಕಿ ಏನಿದು ಬಸಲಿಂಗೆ ಆಕಿ ಮಕಾನ ಬರ್ತತಿ ಆಕಿ ತುರಿಯ ಮನಿ ಅಂತ ಹಲ್ಲನ ಬರ್ತಾವ ಯಪ್ಪ 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 ದೇವ್ರೇ ಬೇಡಪ್ಪ ಯಪ್ಪ ಇಂಥ ಹೆಣ್ಣಿನ ನಾ ಯಾವತ್ತೂ ನೋಡಿದ್ದಿಲ್ಲ ತುತು ತುತು ತು ಕಣ್ಣು ಮುಚ್ಚಿದ್ರೆ ಸಾಕು ಆಕಿ ಮಕಾನ ಬರ್ತತಿ ಬಾಡಿ ನಾನು ಬಿಟ್ಬಿಟ್ಟು ಹಂಗ ಓಡಿ ಬಂದಿಲ್ಲಲ್ಲ ಏ ಯಾತಿ ನೋಡ್ಕೊಂತ ನಿಂತಿದ್ನಿ ಅಂದ್ರ ಏನಾಕಿ ಹೆಸರು ಪಿಟಿಂಗ್ ಪರಿಮಳನ ಅಯ್ಯೋ ಅಯ್ಯಯ್ಯೋ ಇನ್ನೊಂದಿಟ್ಟು ನಿಂತಿದ್ನಿ ಅಂದ್ರ ಆಕೆ ಯಾವಕ್ಕಿ ಏನೋ ಹೆಸರು ಹೇಳಿದ್ರಲ್ಲಿ ಎತ್ತಿ ಬಸ್ಲಿಂಗಿ ಆ ಬಸ್ಲಿಂಗಿನ ನನ್ನ ತಳಕ್ ಹಾಕಿ ಇವತ್ತು ಫಸ್ಟ್ ನೈಟ್ ಮಾಡ್ಸೆ ಕೈ ಬಿಡ್ತಿದ್ಲಕ್ಕಿ ಪಿಟಿಂಗ್ ಪರಿಮಳ ಅಯ್ಯೋ ಬಾಡಿ ಅಲ್ಲಲ್ಲ ನನ್ನ ಅಬಿಕಿನ ಬಿಟ್ಟು ಬರ್ತಾರ ನಾ ಹಂಗತಿ ನಾ ಮುದಿಕಿ ನಿನ್ನ ಸರ್ಜೋಡಿ ಓಡಾಕಾಗತ್ತ ನನಗ ಅಲ್ಲ ನಾನು ಕರ್ಕೊಂಡ್ ಬರಾಕ ಬರಂಗಿಲ್ಲನ ಏ ಹೋಗ ಎತ್ತಿ ಹೋಗ ಅಲ್ಲ ನಾ ಸಾತ್ನೆ ಬೀದ್ನೆ ಅಂತೆ ಓಡಿ ಬಂದೆ ನಾನು ತಪ್ಪಿಸ್ಕೊಂಡು ಈಕಿನ ಕರ್ಕೊಂಬರ್ಬೇಕಿತ್ತಂತ ಇನ್ನೊಂದ್ಸತಿ ಎಲ್ಲಾರ ಕರಿ ಹೇಳ್ತೀನಿ ನೀ ಇಂಥದೊಂದು ಮಸಲತ್ತೆ ನಡೆಸಿ ಅಂತ ಗೊತ್ತಿತ್ತಂದ್ರೆ ಎತ್ತಿ ನಾ ಬರ್ತಿದ್ದೇ ಇಲ್ಲವ ದೌಳಾಕೆ ಕರೆ ಅಂದ್ರಲ್ಲ ನನಗ ಹಿಂಗೈತಿ ಹುಡುಗಿ ಅಂತ ಗೊತ್ತಿದ್ದಿದ್ದಿಲ್ಲ ನಾ ಏನೋ ಹುಡುಗಿ ನೋಡ್ಬೇಕಂತ ಏನೋ ಬಂದಿದ್ದಿಲ್ಲ ಲಗ್ನ ಪತ್ರ ಕೊಟ್ಟು ಮಾತಾಡ್ಸಿ ಹೋದ್ರಾತಂತ ಬಂದಿದ್ನಲ್ಲ ಆದ್ರ ಅಂತ ಮೊಸಡಿ ಐತಿ ಅಂತ ನನಗೆ ಗೊತ್ತಿರ್ಲಿಲ್ಲಲ್ಲ ಮಲ್ಲ ಅಯ್ಯೋ ಇಂಥ ಆಕಿನ ನಾ ಎಂದೂ ನೋಡಿಲ್ಲ ಏನೋ ಚಂದ ಇರ್ಬೇಕು ಹುಡುಗಿ ಮತ್ತು ಭಾಳ ಓದೈತಿ ಅಂತ ಅಂತೇಳಿ ನಾ ಹಿಂಗ ಮಾಡಿದ್ನಲ್ಲ ಮಲ್ಲ ನಿನ್ನ ದಿಕ್ಕಿಗೂ ಶರಣ ಈ ಕಡೆ ಈ ಊರಿಗೆ ದಿಕ್ಕಿನಿಗೂ ಶರಣ ಲಗು ನಡಿಲ್ಲ ಮತ್ ಬಂದ್ಗಿಂದಾರ ಎಲ್ಲಿ ತಗಲು ಮಾಡಿದ್ರಾತಂತೇಳಿ ಕರ್ದಂಟು ಮಾಡಿಲ್ಲವ ಯವ್ವ ನಿನ್ನಂಗ ನನಗ ಮೆತ್ತಗ ಮಾಡಕ್ ಬರಂಗಿಲ್ಲ ಬಿಡಪ್ಪಾರವ ಅಲ್ವೇಯವ್ವ ನಿನ್ನ ನೋಡಿ ನಾ ಕಲ್ಕೊಂಡಿನಿ ನೀನ ನನಗ ಕಲ್ಸಿ ಈಗ ನಿನಗ ಮಾಡಕ್ ಬರಂಗಿಲ್ಲ ಅಂತ ಹೇಳ್ಬಿ ಅದೇ ನಾನು ಬಿಡ ತಂಗಿ ಅರು ಮುರು ಗೌದಂಗ ಹಾಕತ್ ನನಗ ಹಾಗೇ ನಿನ್ನ ಹಾಕಕತ್ತೀನಿ ಪುಟಾಣಿನ ಒಟ್ಟ ಸಣ್ಣಗಾಗನ ಹೊಲ್ದು ಹಿಟ್ಟು ಅವು ಅಷ್ಟು ಬ್ಲೇಡು ಮಂಡಿಲಾಗ್ಯಾವು ನಿಮ್ಮಪ್ಪಗ ಬಡ್ಕೊಂಡೆ ನಾನು ಈ ಊರಾಗ ಮಾರಕ್ ಬಂದಿರ್ತಾರಲ್ಲ ಅಲ್ಲಿ ತಗೋಬೇಡ ಅಂತ ಹೇಳಿದ್ರ ಪಿಸಿ ಪಿಸಿ ಹೋಗಿ ಒಂದು 1500 ರೂಪಾಯಿಗೆ ಹೋಗಿ ತೊಗೊಂಬಂದತ್ ನೋಡ ಅಂಗಡಿಯಾಗ ಹೋಗಿ ತೊಗೊಂಬಂದಿದ್ರ ಏನಾರ ಒಂದು ಹಾಕಿತ್ತು ರೊಕ್ಕಕ್ಕೆ ಶಾಣೆತನ ಮಾಡಿ ಇಂಥ ಮಿಕ್ಸರ್ ತಂದತಿ ನೋಡ್ 6 ತಿಂಗಳಾಗಿಲ್ಲ ಹಾಲೆ ಬ್ಲೇಡ್ ಎಲ್ಲ ಮಂಡಿಲಾಗ್ಯಾವ ಬ್ಲೇಡ್ ಎಲ್ಲ ಮಂಡಕ್ಕವಲ್ ಬೇ ಏನ ಹಳ್ಳುಪ್ ಇರ್ತದಲ್ಲ ಅದನ್ನ ಹಾಕಿ ಗಿರ್ ಅನ್ನಿಸ್ಬೇಕಂತ ಅಂದ್ರ ಬ್ಲೇಡು ಚೂಪಕ್ಕವಂತ ಏನ್ ಚೂಪಕ್ಕವ ಏನ ಒಂದೊಂದ್ಸತಿ ಗಪ್ಪ ಹಾಕತ್ತಿದ ಮಿಕ್ಸರ್ 1.5 kg ಸಕ್ಕರೆ ಹಾಕಿ ಇಲ್ಲ ಪಾರಕ್ಕ ಪಾಕಕ್ಕನ 1.5 kg ಹಾಕಿನ ನಿಮ್ಮ ಅಣ್ಣನ ಹೆಂಡತಿ ಏನಾರ ಅಂದ್ಲನ ಹೊಲಕ್ಕೆ ಹೋದಾಗ ಆಕೇನು ಮಿಸಗ್ಲಿಲ್ಲ ಆದ್ರೆ ಟಿಸ್ ಪಸ್ ಮಾಡಕತ್ತಿದ್ಲು ನಾನು ಕೂಡ ತಲೆನ ಕೆಡಿಸ್ಕೊಲಿಲ್ಲ ಸುಮ್ಮನೆ ಒಗದೊಗದ ಕೊಟ್ಟನೆ ಯಾರಿಗಿನ ಹಿಂದಿಲ್ಲ ಹರ್ವಾಕಿಲ್ಲ ನಾನು ಸುಮ್ಮನೆ ಎದ್ದು ಬನ್ನಿವ ಆಟ ಮಾಡಿ ಬೇಯಿಸಿ ಮಾಡಿ ಬಿಡು ನಾಳೆ ಲಗುನ ಹೇಳ್ಬೇಕು ಪರವ ಎದ್ದು ಬ್ಯಾಳೆ ಹಾಕ್ಬೇಕು ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಯಾವಾಗ ಮಾಡ್ಕೊಂಡು ಯಾವಾಗ ಹೋಗುದ ಪರವ ಅಂದಂಗ ಈ ವರ್ಷ ಸಂಜೆ ಮುಂದೆ ಹೊಕ್ಕಿದ್ದಿಲ್ಲ ಅವೇ ನಾವು ಹುಣಿಮಿ ನಾಳೆ ಐತೆ ಅಂದ್ರೆ ಅದ್ರ ಹಿಂದಿನ ದಿನ ಹಿಂಗೆ ಹೊಕ್ಕಿದ್ದಿಲ್ಲ ಈ ವರ್ಷ ಹಿಂಗ್ಯಾಕೆ ಮಾಡಿದ್ರಿ ನೀವು ಯವ್ವ ಮನ್ಯಾಗ ಹಿಂಗೆ ಗೊತ್ತು ಹಿಡ್ದತ್ತಲ್ಲ ಅದಕ್ಕೆ ಅಮ್ಮ ಬೇಡ ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗಿ ಹಡ್ಲಿಗೆ ಅಲ್ಲೇ ತುಂಬಿಸ್ ಬರೋನು ಅಂತ ಅಂದ್ಲು ಯವ್ವ ಅದು ಆಣ್ ಬಂತನ ಹಿಟ್ಟು ತರ್ತಂತಡಿ ಯವ್ವ ಆಣ್ ಬಂತು ಹಗರ್ ಕೈ ಹೂವ ಯವ್ವ ನೀ ಹಿಟ್ಟು ಉದ್ರಸ ಇಲ್ಲ ಅಂದ್ರೆ ಇದು ಗಂಟ ಆಗ್ಬಿಡ್ತತಿ ಅಲ್ಪದವ ನೀನು ಏಲಕ್ಕಿ ಪುಡಿನ ಹಾಕ್ಲಿಲ್ಲ ಯವ್ವ ನಾನು ಪುಟಾಣಿನ ಮಿಕ್ಸರ್ ಹಾಕಕತ್ತಿದ್ನಲ್ಲ ಆವಾಗ ಏಲಕ್ಕಿ ಪುಡಿ ಹಾಕ್ಬಿಟ್ಟೆ ಮ್ಯಾಗ ಅದು ಬೇಷ್ ಅನ್ಸಂಗಿಲ್ಲ ಅದ್ರಾಗಾದ್ರೆ ನುಣ್ಣಗೆ ಆಗ್ಬಿಡ್ತತಿ ಮತ್ತೆ ಘಮ ಘಮ ಘಮನ ಅಂತತಿ ಅದಕ್ಕೆ ಅದ್ರಾಗ ಹಾಕ್ಬಿಟ್ಟಿದ್ದೆ ಅದಕ್ಕೆ ಹಾಕಿ ಇವಾಗ ಗಾಂಗ್ ಸುರುವಿದೆ ಅಂದ್ರೆ ಗಂಟಗಂಗಿಲ್ಲ ಅದು ತಡಿ 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 ಸಾಕು ನೋಡು ಅದ ಎಷ್ಟು ಚಂದ ಬಂತು ಇನ್ನೊಟ್ಟು ಹಿಟ್ಟು ಸುರಿವಿದ್ದೆ ಅಂದ್ರೆ ಗಟ್ಟಿ ಆಗ್ಬಿಡ್ತಿತ್ತದ ಇದಕ್ಕೆ ಗಾವಂಗ ಪುಟಾಣಿ ಹಿಟ್ಟು ಸುರಿಬಾರ್ದು
ಒಂದು ಈಟು ಅಳೋಕಾಗ ಬರ್ಬೇಕು. ನೀವೇನ್ ಮಾಡ್ಬಿಡ್ತೀರಿ, ಗಾಂಗ ಸುರಿ ಬಿಡ್ತೀರಿ, ಅದಕ್ಕೆ ಕಲ್ಲ ಪೆಸೆನೆ ಆಗ್ಬಿಡ್ತಾವು ಕರ್ದಂಟು. ತಡಿವ ಒಂದು ತಾಟಿ ಹಾಕಿಬಿಡೋದು, ಅದ್ರಕ್ಕೆ ಹಾಕಿವ ಕೊಬ್ಬರಿ ಅಟ್ಟು ತುರಿಬೇಕು. ನೋಡು ಈಗ ಎಷ್ಟು ಚಂದ ಆತು. ಗಂಗಾಳಕ್ಕೆ ಹಾಕಿಂದ ಹಿಂಗೆ ತಟ್ಟ 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 ಅಂತ ಬಡಿಬೇಕು, ಇಲ್ಲ ಅಂದ್ರೆ ಚಲೋ ಆಗಂಗಿಲ್ಲ. ತಾಟಿ ತುಪ್ಪ ಹಚ್ಚಿದ್ದಿಲ್ಲವ ಹೋಸಲ, ನೀ ತಾಟಿ ತುಪ್ಪ ಹಚ್ಚಿ ಅಂತೇಳಿ ಹಂಗ ಸುರಿದ್ ಬಿಟ್ವಿ, ಎಲ್ಲ ತಾಟಿಗೆ ಅಂಟ್ಕೊಂಡ್ಬಿಡ್ತು. ಲಗುನ ಹೇಳೇ ಇಲ್ಲಲ್ಲ ಕರ್ದಂಟು. ಈ ಸತಿ ಬಿಡುದು ಬಿಟ್ಟು ಹಚ್ಚಿನಿ. ಏನು ಇವು ಗಾಡಂಬಿ ಪಾಡಂಬಿ ಏನು ಇದ್ದಿದ್ದಿಲ್ಲ. ಕೊಬ್ಬರಿ ಅಟ್ಟು ತುರಿದೈನ್ ನೋಡು, ಸಾಕಷ್ಟ ಹಾಕಿಬಿಡು. ಕಸ್ಕಸಿ ಹಾಕ್ಲೇನ್ ಬೇವ? ಹೋಗ ನಮ್ಮವ್ವ ಕಸ್ಕಸಿ ರೇಟು ಬಂಗಾರ ರೇಟ್ ಆಗೈತಿ, ಬ್ಯಾಡಿ ಹೇಳತ್ತಾಗ ಇರುವ ಒಂದು ಮುಕ್ಕದಾವು. ಸುಮ್ಮನೆ ಏನಾರ ಮಾಡಿದ್ರೆ ಬರ್ತದಂತೆ ಬರ್ತಾವಂತೆ ತೆಗೆದು ಇಟ್ಟಿನಿ. ಅವನೆಲ್ಲಿ ಸುರು ಹಾಕಕ್ಕೆ ಹೇಳು, ಕುಡಿದ ಮಂದಿಯಾಗಿದೆ ಎಲ್ಲ. ಎದಕ್ಕೆ ಚುಮ್ಮರಿ ಪುಟ್ಟಿ ತರ್ತೀನಿ ತಡಿ. ಹಾಗೆ ಚುಮ್ಮರಿ ಹಚ್ಚಿಟ್ಟಿನಿ. ಸ್ವಲ್ಪ ಹಳ್ಳಿ ಒಲಿ ಮ್ಯಾಗಿಟ್ರೆ ಹಿಂದೆಗಡೆ ಕರಮ್ ಕುರುಮ್ ಅಂತ, ಹೌದಿಲ್ಲ? ತಗೊಂಬಲ್ಲಗು ಹಂಗಾದ್ರೆ ಕಿಚ್ಚಿನ ಮ್ಯಾಗಿಟ್ಬಿಡುನು. ಪಾರವ ನಿಮ್ಮ ಅಮ್ಮ ಚೀಲ ಕಟ್ಟಿಟ್ಬಿಟ್ಟಾವ ಅವನ ಚುಮ್ಮರಿನ. ಇರೋಲ್ದಾಕ್ ಬಿಡು ಯವ್ವ. ಈ ಕರ್ದಂಟ್ನ ಕತ್ತರಿಸಿಟ್ಟಿನಿ, ಹಿಂದೆಗಡೆ ದಬ್ಬಾಕಿ ಒಂದು ಚೀಲಕ್ಕೆ ಹಾಕಿ ಕಟ್ಟಿಟ್ಬಿಡು. ಆತಾಳೆವ ಚಲೋ ಆತವ ಯವ್ವ, ಮ್ಯಾತ್ತಗಾಗ್ಯವ. ಅದೆಲ್ಲ ನೋಡಿದ್ರೆ ಗೊತ್ತಾಗತ್ತ, ಕರ್ದಂಟು ಮ್ಯಾತ್ತಗಿದ್ದಂಗೆ ಐತಿ. ಬೇಗ ಈ ಊರು ಖಾಲಿ ಮಾಡಿಬಿಡ್ಬೇಕು. ಪರವಾಗಿಲ್ಲ, ಈ ಊರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಮೇ ಐ ಕಮಿಂಗ್ ಮ್ಯಾಮ್? ಎಸ್ ಮ್ಯಾಮ್, ನಿಮ್ಮನ್ನ ನೋಡೋಕ್ಕೆ ಮೊನ್ನೆ ಬಂದಿದ್ರಲ್ಲ, ಅವ್ರು ಮತ್ತೆ ಬಂದಿದ್ದಾರೆ, ತಾಯಿ ಮಗಳು. ಓ, ಅವಳೆ ಕೆಂಪಗೆ ಇದ್ದಾಳಲ್ಲ ಅವಳ, ಸ್ವಲ್ಪ ಸ್ಟೈಲಿಶ್ ಆಗಿದ್ದಾಳಲ್ಲ ಆ ಹುಡುಗಿ, ಬಾಬ್ ಕಟ್ ಮಾಡಿದಾಳಲ್ಲ ಆಯಮ್ಮ ತಾನೆ? ಹೌದು ಮ್ಯಾಮ್. ಪದೇ ಪದೇ ಎದಕ್ಕೆ ಬರ್ತಾರೆ ಇವರು? ಅಲ್ಲ ಅವತ್ತೇ ಹೇಳಿದ್ದೀನಿ ಅವರಿಗೆ. ಏನಕ್ಕೆ ಬಂದಿದ್ದಾರೆ? ಅವ್ರು ಎದಕ್ಕೆ ಬಂದಿದ್ದಾರೆ ಅಂತ ಕೇಳ್ದ ನೀನು? ಎಸ್ ಮ್ಯಾಮ್, ಕೇಳಿದೆ. ಅವರು ಮ್ಯಾಮ್ನ ಮೀಟ್ ಮಾಡಬೇಕು ಅಂತ ಹೇಳಿದರು. ಅವರು ಮೀಟಿಂಗಲ್ಲಿದ್ದಾರೆ, ನನ್ನ ಹತ್ರ ಏನಂತ ಹೇಳಿ ಅಂತ ಹೇಳಿದೆ. ಅವರು ಇನ್ನೂ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಹಾಕಬೇಕಿತ್ತಂತೆ. ಇನ್ನೊಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ತಾರಂತ, ಒಳಗಡೆ ಕರ್ಕೊಂಡು ಬಾ. ಎಸ್ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮ್ಯಾಮ್ ಕರೀತಾ ಇದ್ದಾರೆ ನಿಮ್ಮನ್ನ. ಬಾ ಮಮ್ಮಿ. ನೋಡಿಲ್ಲ ಅಲ್ಲೇನು ನೀ ಮಾತಾಡಕ್ಕೆ ಹೋಗಬೇಡ, ನೀ ಸುಮ್ಮನೆ ಇರು, ನಾ ಎಲ್ಲ ಮಾತಾಡ್ತೀನಿ. ಸುಮ್ಮನೆ ಏನಾರ ಮಾತಾಡಿ ನೀನು ಅಲ್ಲಿ ಏನಾರ ಹದಿಗೆಡ್ಸಕ್ಕೆ ಹೋಗಬೇಡ. ನನಗೆ ಇವ ಚಿಂತೆ ಹಚ್ಬಿಟ್ಟೇರೇನವ, ನಿಮ್ಮ ಅಮ್ಮಗ ನಾವು ಕಳತನ ಮಾಡಿ ಬಂಗಾರ ತೊಗೊಂಬಂದು ಅಡ ಇಟ್ಟಿದ್ದು ಏನಾರ ಗೊತ್ತಾತಂದ್ರೆ ಏನು ಮಾಡೋಕ್ಕಿಲ್ಲ ನಮ್ಗೆ. ಯವ್ವ ನನಗದ ಚಿಂತೆ ಐತೈತೆ. ಏ ಮಮ್ಮಿ, ಬರೀ ಅದ ಚಿಂತೆ ಅದೆಯಲ್ಲ, ಬಾ ನಾನು ನೋಡ್ಕೋತೀನಿ. ಹಲೋ ಮ್ಯಾಮ್, ಹೌ ಆರ್ ಯು? ಫೈನ್ ಫೈನ್. ಏನು ಹೇಳಿ ಮ್ಯಾಮ್? ನಾವು ಇನ್ನೊಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ದುಡ್ಡು ತೊಗೊಂಬಂದಿದ್ದೀವಿ ಮ್ಯಾಮ್. ಅದು ಅಲ್ಲ, ಅವತ್ತೇ ನಾನು ಹೇಳಿದ್ನಲ್ಲ ಎಲ್ಲ ಕ್ಲೋಸ್ ಆಯ್ತಂತ. ಈಗೆಲ್ಲ ದುಡ್ಡು ನಾವು ಇನ್ವೆಸ್ಟ್ ಮಾಡಿಸ್ಕೊಳಕ್ಕಾಗಲ್ಲ ಇವರೇ. ಬೇಕಂದ್ರೆ ನಿಮ್ಮ ಫ್ರೆಂಡ್ ಅವ್ರು ಯಾರೋ ಇದ್ದಾರಲ್ಲ, ಅವ್ರನ್ನ ಕೇಳಿ ನೋಡಿ ಬೇಕಂದ್ರೆ. ಮ್ಯಾಮ್ ಪ್ಲೀಸ್, ನಮಗೆ ಸ್ವಲ್ಪ ಕಷ್ಟ ಇದೆ ಮ್ಯಾಮ್, ಪ್ಲೀಸ್ ಇನ್ನೊಂದ್ಸತಿ ನಾನು ಇನ್ವೆಸ್ಟ್ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಇವಾಗ. ಅದಕ್ಕೆ ಮ್ಯಾಮ್ ಈಗ ನಾನು ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ. ಒಟ್ಟೆ ಟೋಟಲಿ ನಮ್ದು 8 ಲಕ್ಷ ಆಯ್ತಲ್ವಾ ಮ್ಯಾಮ್. ಇಲ್ಲ ಅನ್ನಕ್ಕೆ ಹೋಗಬೇಡಿ ಪ್ಲೀಸ್ ಮ್ಯಾಮ್. ಓಹ್, ಎಲ್ಲರೂ ಹಿಂಗೆ ಬಂದು ಕೇಳಿದ್ರೆ ನಾನು ಯಾರ್ದಂತ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ತುಂಬ ಮೆಂಬರ್ಶಿಪ್ ಎಲ್ಲ ಕ್ಲೋಸ್ ಆಗಿದೆ, ಯಾರ್ದಂತ ಮಾಡೋದು? ಏನೋ ನೀವು ತುಂಬ ಕೇಳ್ಕೊತಾ ಇದ್ದೀರಾ ಅಂತೇಳಿ. ಪರವಾಗಿಲ್ಲ, ಸರಿ. ದುಡ್ಡು ತಂದಿದ್ದೀರಾ? ಎಸ್ ಮ್ಯಾಮ್, ತಂದಿದ್ದೀನಿ ಮ್ಯಾಮ್. ತಗೊಳ್ಳಿ, ನಮ್ಮ ಸೆಕ್ರೆಟರಿ ಹತ್ರ ಕೊಟ್ಬಿಡ್ರಿ. ಎಸ್ ಮ್ಯಾಮ್. ಅಮೌಂಟ್ ಕಲೆಕ್ಟ್ ಮಾಡಿ ಅವನ್ನ ಅದೇ ನಮ್ಮದು ಪ್ರಾಜೆಕ್ಟ್ ಇದೆ ಅಲ್ವಾ, ಅದಕ್ಕೆ ಇದೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಡಿ. ಬಟ್ ಮ್ಯಾಮ್, ಮೆಂಬರ್ಶಿಪ್ ಎಲ್ಲ ಕ್ಲೋಸ್ ಆಗಿದೆ ಅಲ್ವಾ? ಪರವಾಗಿಲ್ಲ, ಇವಾಗ ಒಂದು ಮೆಂಬರ್ಶಿಪ್ಪು ಇವ್ರದ್ದು ಓಪನ್ ಆಗಿದೆ ಅಲ್ವಾ, ಅದಕ್ಕೆ ಈ ದುಡ್ಡು ಆ್ಯಡ್ ಮಾಡಿಬಿಡಿ. ಓಕೆನಾ? ರೇಣು ಅವರೇ, ನಿಮ್ಮ ಹೆಸರು ರೇಣು ತಾನೇ? ಎಸ್ ಮ್ಯಾಮ್. ಅವ್ರ ಕೈಯಲ್ಲಿ ದುಡ್ಡು ಕೊಟ್ಬಿಡಿ, ತಗೊಳ್ಳಿ ದುಡ್ಡು. ಕುರಿ ಹೊಳ್ಳ ಮಳ್ಳ ಹಳ್ಳಕ್ಕೆ ಬೀಳಾಕತ್ತೈತಿ. ನಿನ್ನ ರೊಕ್ಕಕ್ಕೆ ನಾಮನ ತಗೋ, ಗೋವಿಂದ ಗೋವಿಂದ. 8 ಲಕ್ಷ ರೂಪಾಯಿ ಹಾಕಿ ಹುಸುಮಾಗಗಳು. ರೊಕ್ಕದ ಬೆಲೆ ಗೊತ್ತಿದ್ದಾರೆ ಹಿಂಗತಿ ಮಾಡಂಗಿಲ್ಲ, ಇವಕ್ಕೆ ರೊಕ್ಕದ ಬೆಲೆನ ಗೊತ್ತಿಲ್ಲ, ಅಂದಲ್ಲಿನ ಹಿಂಗತಿ ಹಾಕಕತ್ತಾರ. ನಮಗೆ ಯಾಕೆ ಬೇಕು? ನಾವು ಒಂದು ಕೆಲ್ಸಕ್ಕೆ ಅದೀವಿ, ನಮಗೊಂದು ರೊಕ್ಕ ಕೊಡ್ತಾರೆ, ಉಳ್ಕೆದ್ದು ನನಗೆ ಯಾಕೆ ಬೇಕಪ್ಪ? ಓಕೆ.
ಥ್ಯಾಂಕ್ಸ್ ಮೇಡಮ್. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಅದೇ ನಂದು ಅದೇ ಜಾಬಿಂದ ಅಂದಿದ್ರಲ್ಲ, ಇನ್ನು 15 ಡೇಸ್ ಇದೆ ಅಲ್ಲ. ನಾನು ಹೇಳಿದ್ನಲ್ಲ ಮಾರ್ಚ್ 1 ಬಂದು ಜಾಯ್ನ್ ಆಗಿ ಅಂತ. ಬರಬೇಕಾದ್ರೆ ನಿಮ್ಮ ರಿಸ್ಯೂಮ್ ತೊಗೊಂಬನ್ನಿ. ಹಾಗೆ ಒಂದು ಸ್ವಲ್ಪ ಅಂದರೆ ಪಾಸ್ಪೋರ್ಟ್ ಸೈಜು ಫೋಟೋ ಬೇಕು. ನಂದೊಂದು ಮೀಟಿಂಗ್ ಇದೆ. ಸೊ ಓಕೆ ಬಾಯ್. ಹಾಂ ಓಕೆ ಬಾಯ್ ಮ್ಯಾಮ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್. ಓಹ್ ಇದೆಲ್ಲ ಥ್ಯಾಂಕ್ಸ್ ಯಾಕೆ, ಸರಿ ಓಕೆ ಬಾಯ್. ಬರ್ತೀವ್ರಿ ಮೇಡಮ್ ಅವ್ರೆ. ಹಾಂ ಈ ಕುರಿ ಅಂಕರು 8 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇನ್ನೊಂದು ಸ್ವಲ್ಪ ಆದಷ್ಟು ನೋಡಿಕೊಂಡು ಈ ಊರು ಜಾಗ ಖಾಲಿ ಮಾಡ್ಬೇಕು.